ಸ್ವಂತ ತಂದೆ ತಾಯಿಯಂದಿರು ಬದುಕಿದ್ದಾಗ ಅವರಿಬ್ಬರನ್ನ ಹಣಕ್ಕಾಗಿ, ಆಸ್ತಿಗಾಗಿ, ತಮ್ಮ ತಮ್ಮ ಸ್ವಾರ್ಥಗಳಿಗಾಗಿ ಬೇರೆ ಬೇರೆ ಮಾಡುವಂತಹ ಮಕ್ಕಳು. ಅಂದರೆ ತಂದೆಯನ್ನು ಒಂದು ಕಡೆ ಬಿಡೋದು, ತಾಯಿಯನ್ನು ಮತ್ತೊಂದು ಕಡೆ ಬಿಡೋದು, ಅವರಿಬ್ಬರನ್ನ ಬೇರೆ ಬೇರೆ ಮಾಡಿ ದೂರ ದೂರ ಮಾಡಿಬಿಡೋದು. ಸ್ವಂತ ತಂದೆ ತಾಯಂದಿರು ಮರಣ ಹೊಂದಿದ ನಂತರ ಅವರಿಬ್ಬರನ್ನ ಒಂದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು, ಒಂದೇ ಜಾಗದಲ್ಲಿ ಮಣ್ಣು ಮಾಡಬೇಕು, ಒಂದೇ ಜಾಗದಲ್ಲಿ ಸಮಾಧಿಯನ್ನು ಮಾಡಬೇಕು ಅಂತ ಹಠ ಹಿಡಿಯುವಂತಹ ಮಕ್ಕಳು. ಅಂದರೆ ಮರಣ ಹೊಂದಿರುವಂತಹ ಸ್ವಂತ ತಂದೆ ತಾಯಂದಿರ ದೇಹಗಳನ್ನು ಒಂದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಸಮಾಧಿಯನ್ನು ಮಾಡಬೇಕು ಅಂತ ಹಠ ಹಿಡಿಯುವಂತಹ ಮಕ್ಕಳು. ಎಂತಹ ವಿಪರ್ಯಾಸ ನೋಡಿ! ಸ್ವಂತ ತಂದೆ ತಾಯಂದಿರು ಬದುಕಿದ್ದಾಗ ಅವರಿಬ್ಬರನ್ನ ಬೇರೆ ಬೇರೆ ಮಾಡುವಂತಹ ಮಕ್ಕಳು ಅವರಿಬ್ಬರು ಮರಣ ಹೊಂದಿದ ನಂತರ ಒಂದುಗೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದನ್ನೇ ಭಗವಂತ ಶ್ರೀಕೃಷ್ಣರು ಅಂದರೆ ದ್ವಾಪರ ಯುಗದಲ್ಲೇ ಪಾಂಡವರಿಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಕಲಿಯುಗದಲ್ಲಿ ತಂದೆ ತಾಯಿ ಮಕ್ಕಳ ಸಂಬಂಧಗಳೆಲ್ಲ ಅದು ಯಾವ ರೀತಿಯಾಗಿ ಇರ್ತವೆ ಅಂತ. ಕಲಿಯುಗದಲ್ಲಿ ತಂದೆ ತಾಯಂದಿರು ಸ್ವಾರ್ಥದಿಂದ ಬದುಕ್ತಾ ಇರ್ತಾರಂತೆ, ಹಾಗೆ ಭ್ರಮೆಯಲ್ಲಿ ತಮ್ಮದೇ ಆದಂತಹ ಮಾಯಾಲೋಕದಲ್ಲಿ ಬದುಕ್ತಾ ಇರ್ತಾರಂತೆ. ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರು ಅಂತಂದರೆ ಸ್ವಂತ ತಂದೆ ತಾಯಿಯೇನೆ. ಹಿರಿಯ ಮಗನನ್ನು ನೋಡುವಂತಹ ರೀತಿಯೇ ಬೇರೆ ರೀತಿಯಾಗಿರುತ್ತೆ, ಕಿರಿಯ ಮಗನನ್ನೇ ನೋಡುವಂತಹ ರೀತಿಯೇ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆಯನ್ನು ಕೊಡಬೇಕು ಅಂದರೆ, ನಾನು ನನ್ನ ಕಣ್ಣಿನಿಂದ ನೋಡಿರುವಂತಹದ್ದು. ನಮ್ಮ ಮನೆಯ ಎದುರುಗಡೆ ಒಂದು ಶ್ವಾನವನ್ನು ಸಾಕಿದ್ರು, ಅಂದರೆ ಒಂದು ನಾಯಿಯನ್ನು ಸಾಕಿದ್ರು. ಆ ನಾಯಿನ ಎಷ್ಟು ಮುದ್ದಾಡ್ತಿದ್ರು ಅಂದರೆ ಅವ್ರ ಮನೆಯವರೆಲ್ಲ ಏನ್ರಿ ಬರೋರು ಹೋಗೋರು ಎಲ್ಲ ಎತ್ಕೊಂಡು ಮುದ್ದಾಡೋರು, ಡೈಲಿ ಅದನ್ನು ಕರ್ಕೊಂಡು ಹೋಗೋರು ಹೊರಗಡೆ. ಎಷ್ಟು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅಂದರೆ ಆ ನಾಯಿಯನ್ನು ಅಷ್ಟು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅದೇ ಮನೆಗೆ ಅವರ ಮಗ ಇನ್ನೊಂದು ನಾಯಿ ಮರಿನ ತೆಗೆದುಕೊಂಡು ಬಂದ ನಂತರ ಸಂಪೂರ್ಣವಾಗಿ ಎಲ್ಲ ಬದಲಾಗೋಯಿತು. ಮೊದಲು ತಂದಿದ್ದಂತಹ ನಾಯಿಯನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ಅದನ್ನು ಹೊರಗಡೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ, ಒಂದು ಮೂಲೆಯಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಈಗ ಹೊಸದಾಗಿ ತಂದಿರುವಂತಹ ನಾಯಿಯನ್ನು ಏನು ಮುದ್ದಾಡೋದೇನು ಕತೆ, ಅದಕ್ಕೆ ಸ್ನಾನ ಮಾಡಿಸೋದೇನು ಕತೆ, ಅದಕ್ಕೆ ತಲೆ ಬಾಚೋದೇನು ಕತೆ, ಅದು ನೋಡ್ಕೊಳ್ಳೋದೇನು ಕತೆ, ಮನೆ ಒಳಗಡೆ ಕರ್ಕೊಂಡೋಗಿ ಮಲಗಿಸ್ಕೊಳ್ತಾರೆ. ಆದರೆ ಮೊದಲು ತಂದಿದ್ದಂತಹ ನಾಯಿಯನ್ನು ಆ ಕಡೆ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕಟ್ಟಾಕಿರ್ತಾರೆ. ಅದನ್ನು ನೋಡಿದಾಗ ನಾನು ಅಂದ್ಕೊಳ್ತಾ ಇರ್ತೀನಿ, ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳಿದ್ರೆ ಇದೇ ರೀತಿಯಾಗಿ ಅಲ್ವಾ ಅಂತ. ಇದು ಸತ್ಯವಾದಂತಹ ಮಾತು. ಪ್ರತಿಯೊಬ್ಬರು ತಂದೆ ತಾಯಂದಿರಿಗೆ ಹೇಳುವಂತಹದ್ದು ಒಂದು ಮಾತು. ನಿಮ್ಮ ಮನೆಯಲ್ಲಿ ಏನಾದರೂ ಇಬ್ಬರು ಮಕ್ಕಳಿದ್ದರೆ ಇಬ್ಬರು ಮಕ್ಕಳನ್ನು ಸಮಾನವಾಗಿ ನೋಡಿ. ನೀವುಗಳು ಮಾಡುವಂತಹದ್ದು ಇದೇ ತಪ್ಪಾದಂತಹ ಕೆಲಸ. ಹಿರಿಯ ಮಕ್ಕಳನ್ನು ಒಂದು ರೀತಿಯಾಗಿ ನೋಡೋದು, ಕಿರಿಯ ಮಕ್ಕಳನ್ನು ಒಂದು ರೀತಿಯಾಗಿ ನೋಡೋದು. ನೀವುಗಳು ಮಾಡುವಂತಹ ಇಂತಹ ತಪ್ಪುಗಳಿಂದಲೇ ನೀವುಗಳು ನಿಮಗೇನೆ ಅನ್ಯಾಯವನ್ನು ಮಾಡ್ಕೊಳ್ತಾ ಇರೋಂತಹದ್ದು ನಿಮ್ಮ ಮನೆಗಳಲ್ಲಿ. ಈ ರೀತಿಯಾಗಿ ಅದು ಯಾಕೆ ಮಾಡ್ತೀರಾ ಅಂತಂದರೆ, ಕಲಿಯುಗದಲ್ಲಿ ನೀವು ನಿಮ್ಮದೇ ಆದಂತಹ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ, ನಿಮ್ಮದೇ ಆದಂತಹ ಮಾಯಾಲೋಕದಲ್ಲಿ ಬದುಕ್ತಾ ಇದ್ದೀರಾ, ಸ್ವಾರ್ಥದ ಬದುಕಲ್ಲಿ ಬದುಕ್ತಾ ಇದ್ದೀರಾ. ಪ್ರತಿಯೊಬ್ಬರು ತಂದೆ ತಾಯಂದಿರಿಗೆ ಹಾಗೆ ಮಕ್ಕಳಿಗೆ ನಾನು ಹೇಳುವಂತಹದ್ದು, ನೀವುಗಳು ನಿಮ್ಮ ಮನೆಯಲ್ಲಿ ನೀವುಗಳು ತಂದೆ ತಾಯಂದಿರ ಯಾವ ರೀತಿಯಾಗಿ ನೋಡ್ಕೊಳ್ತೀರಾ ಅದೇ ರೀತಿಯಾಗಿಯೇ ನಿಮ್ಮ ತಂದೆ ತಾಯಂದಿರು ಅಷ್ಟೇ ಸ್ವಾರ್ಥವನ್ನು ಬಿಟ್ಟು ಇಬ್ಬರು ಮಕ್ಕಳನ್ನು ಒಂದೇ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಮಾಯೆಯನ್ನು ಬಿಟ್ಟು ನಿಮ್ಮ ಸ್ವಾರ್ಥಗಳನ್ನು ಬಿಟ್ಟು ಮನೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಾಗಿ ನೋಡಿ ತಂದೆ ತಾಯಂದಿರು. ಹಾಗೆ ಮನೆಯಲ್ಲಿರುವಂತಹ ಹಿರಿಯ ಮಕ್ಕಳಿಗೆ ನಾನು ಹೇಳುವಂತಹದ್ದು ಒಂದು ಮಾತು, ಇದು ಸತ್ಯವಾದಂತಹ ಮಾತು. ನಿಮಗೇನಾದರೂ ಪಿತ್ರಾರ್ಜಿತವಾಗಿ ಆಸ್ತಿಗಳೇನಾದರೂ ಬಂದಿದ್ದರೆ, ಮನೆಯಲ್ಲಿ ನಾನು ಅಣ್ಣ ಸ್ಥಾನವನ್ನು ತುಂಬಬೇಕು ಈ ರೀತಿಯಾದಂಥ ಎಲ್ಲ ಆಸೆಗಳನ್ನು ಇಟ್ಕೊಂಡು ಪಿತ್ರಾರ್ಜಿತವಾಗಿ ಬಂದಿರುವಂತಹ ನಿಮ್ಮ ಆಸ್ತಿಯನ್ನು ದಯಮಾಡಿ ನಿಮ್ಮ ತಮ್ಮಂದಿರಿಗೆ ದಾನವನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ತಮ್ಮಂದಿರಿಗೆ ನಿಮ್ಮ ಎಲ್ಲ ಆಸ್ತಿಯನ್ನು ದಾನವನ್ನು ಮಾಡಿದ್ರೆ ಮುಂದೊಂದು ದಿನ ನಿಮ್ಮನ್ನೇ ಕಾಲು ಕಸವಾಗಿ ನೋಡ್ತಾರೆ. ಇದು ಸತ್ಯವಾದಂತಹ ಮಾತು. ನೀವು ಕಾಲು ಕಸವಾಗ್ತೀರಾ ಅಥವಾ ಮುಂದೊಂದು ದಿನ ನೀವೇನೇ ಬೀದಿ ಪಾಲಾಗಬೇಕಾಗುತ್ತೆ, ನಿಮ್ಮ ಸ್ವಂತ ಮನೆಯನ್ನು ತೊರೆದು ನೀವು ಹೊರಗಡೆ ಹೋಗಬೇಕಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಅಂದೇನೆ ಭಗವಂತ ಶ್ರೀಕೃಷ್ಣರು ಪಾಂಡವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಎಂತಹ ಅದ್ಭುತವಾದಂತಹ ಮಾತುಗಳನ್ನು ಅವತ್ತೇ ಹೇಳಿದ್ದಾರೆ ನೋಡಿ ಪಾಂಡವರಿಗೆ ಭಗವಂತ ಶ್ರೀಕೃಷ್ಣರು. ಇಷ್ಟು ನನ್ನ ಅನುಭವದ ಮಾತುಗಳನ್ನು ನಾನು ಹೇಳ್ತಾ, ನನ್ನ ಕಣ್ಣಿನಿಂದ ನೋಡಿರುವಂತಹ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ, ಆ ಭಗವಂತ ಶ್ರೀಕೃಷ್ಣರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ
ಮತ್ತೊಮ್ಮೆ ತಂದೆ ತಾಯಂದಿರಿಗೆ ಹೇಳುವಂತಹದ್ದು, ಎಲ್ಲ ತಂದೆ ತಾಯಂದಿರಿಗೂ, ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಇಬ್ಬರನ್ನು ಒಂದೇ ರೀತಿಯಾಗಿ ನೋಡಿ, ಅದೇ ರೀತಿಯಾಗಿ ಮನೆಯಲ್ಲಿರುವಂತಹ ಮಕ್ಕಳಿಗೆ ನಾನು ಹೇಳುವಂತಹದ್ದು, ತಂದೆ ತಾಯಂದಿರು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ, ಸತ್ತ ನಂತರ ಇಬ್ಬರೂ ಒಂದು ಮಾಡ್ತೀವಿ ಹಾಗೆ ಹೀಗೆ ಅನ್ನುವಂತಹ ನಿಮ್ಮ ಮಾಯೆಯಿಂದ, ಭೌತಿಕ ಸುಖದಿಂದ, ಮಾಯೆಯಿಂದ ಹೊರಗಡೆ ಬಂದು ವಾಸ್ತವಿಕ ಜಗತ್ತಿನ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.